ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ನ ಬೇಗ ಹೇಗೆ ನಾರ್ಮಲ್, ನೀವು ಜಾಕ್ ಮಿಷಿನ್ ಇಲ್ಲ ಅಂತಂದ್ರು ನಾರ್ಮಲ್ ಮಿಷಿನಲ್ಲಿ, ಅಥವಾ ಇದು ಬಂದು ದೊಡ್ಡ ಮಿಷಿನ್ ಅಲ್ವಾ, ಇದಕ್ಕಿಂತ ಚಿಕ್ಕ ಮಿಷಿನಲ್ಲಿ ಕೂಡ ಹೇಗೆ ಬೇಗ ಬ್ಲೌಸ್ ಅನ್ನೋದನ್ನು ಸ್ಟಿಚಿಂಗ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬ್ಯಾಕ್ ಪಾರ್ಟ್ನ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನಾವೀಗ 1/4 ಇಂಚಷ್ಟು ಫಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಬಂದು 32 ಸೈಜ್ ಪ್ಲೇನ್ ಬ್ಲೌಸ್ ಆಗಿರುತ್ತೆ. ನೀವು ಯಾವ ಸೈಜ್ ಬ್ಲೌಸ್ ಆದರೂ ಕೂಡ ಸ್ಟಿಚಿಂಗ್ ಮಾತ್ರ ಇದೇ ರೀತಿ ಬರೋದಲ್ವ. ಹಾಗಾಗಿ ನೋಡಿ, ಬ್ಯಾಕ್ ಪಾರ್ಟಲ್ಲಿ 1.5 ಇಂಚನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು. ನಿಮಗೆ ಎಮ್ಮಿಂಗ್ ಬೇಕು ಅಂತಂದರೆ ನೀವು ಮಧ್ಯದಲ್ಲಿ ಸ್ಟಿಚ್ ಹಾಕೋಬೋದು. ಎಮ್ಮಿಂಗ್ ಬೇಡ ಅಂತಂದರೆ ಈ ರೀತಿ ಎರ್ಜ್ಗೆ ಸ್ಟಿಚ್ ಅನ್ನೋದನ್ನು ಹಾಕೋಬೋದು. ಇವಾಗ ಭುಜದ ಮಧ್ಯದಿಂದ ಡಾಟ್ನ ಈ ರೀತಿ ಒಂದು 3.5 ಇಂಚ್ಗೆ ಡಾಟ್ ಅನ್ನೋದನ್ನು ಇಟ್ಕೊಳ್ಳಿ. ಡೀಪ್ ಜಾಸ್ತಿ ಇತ್ತು ಅಂತಂದರೆ 2.5 ಇಂಚ್ಗೆ ಇಟ್ಕೊಳ್ಳಿ. ಇದು ಡೀಪ್ ಕಡಿಮೆ ಇರೋದ್ರಿಂದ 3.5 ಇಂಚ್ಗೆ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿನೇ ಆಗೋಯ್ತು. 1-2 ಮಿನಿಟ್ಸಲ್ಲೆಲ್ಲ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗೋಯ್ತಲ್ವ. ಇವಾಗ ನೆಕ್ಸ್ಟ್ ಸ್ಲೀವ್ಸ್ನ ಅದೇ ರೀತಿ, ಇವಾಗ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಒಂದು 1/4 ಇಂಚ್ಗೆ ಫಸ್ಟು ಫೋಲ್ಡಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಸ್ಲೀವ್ಸ್ನ ಕೂಡ ಫಸ್ಟು ಒಂದು 1/4 ಇಂಚ್ಗೆ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಇವಾಗ ಅದನ್ನು ಕೂಡ ಅಷ್ಟೇ 1.5 ಇಂಚ್ಗೆ ನಾವು ನಾರ್ಮಲಾಗಿ ಅದನ್ನು ಯಾವ ರೀತಿ, ಇದು ಬಂದು ಎಮ್ಮಿಂಗ್ ಮಾಡಬೇಕಲ್ವ, ಹಾಗಾಗಿ ಮಧ್ಯಕ್ಕೆ ಈ ರೀತಿ ಹೊಲಿಗೆನ ಹಾಕೊಳ್ಳಿ. ಸೊ ಸ್ಲೀವ್ಸ್ ಅಂತೂ ಎಮ್ಮಿಂಗ್ ಮಾಡಲೇಬೇಕು. ಎಮ್ಮಿಂಗ್ ಮಾಡಲಿಲ್ಲ ಅಂತಂದರೆ ಪ್ಲೇನ್ ಬ್ಲೌಸ್ ಯಾರೂ ಕೂಡ ಇಷ್ಟಪಡೋದಿಲ್ಲ. ಹಾಗಾಗಿ ಎಮ್ಮಿಂಗ್ ಮಾಡಬೇಕಲ್ಲ, ಹಾಗಾಗಿ ಮಧ್ಯಕ್ಕೆ ಇವಾಗ ನಾವು ಸ್ಲೀವ್ಸ್ದು ಫ್ರಂಟ್ ಶೇಪ್ ಕೂಡ ತೆಗ್ದಾಗಿದೆ. ಹಾಗಾಗಿ ನೋಡಿ, 2 ಸೈಡ್ ಕೂಡ ಈ ರೀತಿ ರೆಡಿ ಆಯ್ತಲ್ವ. ಇವಾಗ ಇದನ್ನು ಎತ್ತಿಟ್ಕೊಂಡು ಮತ್ತು ಇವಾಗ ಈ ರೀತಿ ಕಟಿಂಗ್ ಮಾಡುವಾಗಲೇ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವ ಡಾಟ್ ಪಾಯಿಂಟು, ಅದಕ್ಕೆ ಕರೆಕ್ಟಾಗಿ ಯಾವ ರೀತಿ ಡಾಟ್ ಪಾಯಿಂಟ್ ಬಂದಿದೆ ಅದಕ್ಕೆ ಈ ರೀತಿ ಸ್ಟಿಚ್ ಹಾಕೋತಾ ಹೋಗೋದು. ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಅದನ್ನು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇದು ಕೂಡ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಸಲ ನಾನು ಕಟಿಂಗ್ ಮಾಡುವಾಗ ಮತ್ತೆ ಅದೇ ರೀತಿ ಯಾವ್ಯಾವ ಅಳತೆಗೆ ಯಾವ್ಯಾವ ರೀತಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇವಾಗ 2 ಸೈಡು ಫ್ರಂಟ್ ಕೂಡ ರೆಡಿ ಆಯಿತು. ಇದಾದಮೇಲೆ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿಗೂ ನೋಡಿ 2 ಪೀಸ್ನ ತಗೊಂಡಿದ್ದೀನಿ. ಅದನ್ನು ಒಂದ್ರ ಮೇಲ್ಗಡೆ ಒಂದಿಟ್ಟು ಈ ರೀತಿ ಆಪೋಸಿಟ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಕು. ಅದನ್ನು ಇವಾಗ ಉಲ್ಟಾ ತಿರುಗಿಸಿ ಅದ್ರ ಮೇಲ್ಗಡೆ ಹೊಲಿಗೆ ಹಾಕೊಂಡ್ರೆ ಇವಾಗ ಅದು ಬ್ಯಾಕ್ ಬರುತ್ತೆ ಮತ್ತು ಇಲ್ಲಿ ಫ್ರಂಟಲ್ಲಿ ಕೂಡ ಅಟ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಇದೆರಡು ಕೂಡ ರೆಡಿ ಆದಮೇಲೆ ಇವಾಗ ಫಸ್ಟು ಒಂದು ಪೀಸ್ನ ತಗೊಳ್ಳೋಣ. ಪೀಸ್ನ ತಗೊಂಡು ಇವಾಗ ಅದು ಸ್ಟ್ರೈಟ್ ಇದೆ ಅಲ್ವಾ, ಈ ರೀತಿ ಸ್ಟ್ರೈಟ್ನೇ ಇಟ್ಕೊಂಡು ಅದ್ರ ಮೇಲ್ಗಡೆ ಇಟ್ಕೊಂಡು ಹೊಲಿಗೆ ಹಾಕೊಂಡ್ರೆ ಆಯಿತು. ತುಂಬಾ ಸುಲಭವಾಗಿ ಮಾಡ್ಬೋದು. 1-2 ಸಲ ನೀವು ಕೂಡ ಸ್ಟಿಚ್ ಮಾಡ್ಕೊತು ಅಂತಂದರೆ ತುಂಬಾ ಈಸಿಯಾಗಿ ಆ ರೀತಿ ಫೋಲ್ಡ್ ಮಾಡಿ ಹೊಲ್ಕೋಬೋದು. ಇನ್ವಿಸಿಬಲ್ ಆಗಿ ನೀವು ಫಸ್ಟ್ ಟೈಮ್ ಕಲಿಯುವಾಗಲೇ ಇನ್ವಿಸಿಬಲ್ ಆಗಿ ಕಲ್ತ್ಕೊಂಡು ಅಂತಂದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಸ್ಟಿಚಿಂಗ್ ಮಾಡ್ತಾ ಅದೇ ಅಭ್ಯಾಸ ಆಗುತ್ತೆ ಅಲ್ವಾ, ಹಾಗಾಗಿ ತುಂಬಾ ಈಸಿ ಆಗುತ್ತೆ. ಸೊ ನೋಡಿ, ಇವಾಗ ಇದು ರೆಡಿ ಆಯಿತು. ಫಸ್ಟ್ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಳ್ಳೋಣ. ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಇರಲಿ, ಯಾಕಂತಂದರೆ ನಾವು ಇವಾಗ ಸುತ್ತ ಪೈಪಿಂಗ್ ಅನ್ನೋದನ್ನು ಹಾಕೋಬೇಕಲ್ವ, ಹಾಗಾಗಿ 1/4 ಇಂಚ್ ಎಕ್ಸ್ಟ್ರಾ ಇದ್ದರೂ ನಡೆಯುತ್ತೆ. ಇವಾಗ ಒಂದು 3 ಇಂಚಷ್ಟು ಬಟ್ಟೆನ ತಗೊಂಡಿದ್ದೀನಿ. ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ರೀತಿ ತಗೊಂಡು ಕೆಳಗಡೆ 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ಅಷ್ಟೇ 2 ಹೊಲಿಗೆನ ಹಾಕೊಳ್ಳೋಣ. 2 ಹೊಲಿಗೆ ಹಾಕೊಂಡಾದಮೇಲೆ ನಾವು ಎಲ್ಲಿ ಹೊಲಿಗೆ ಹಾಕಿರ್ತೀವಿ ಅಲ್ವ, ಅದ್ರ ಪಕ್ಕಕ್ಕೆ ಈ ರೀತಿ ಫೋಲ್ಡಿಂಗ್ ಬರಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಕೂಡ ರೆಡಿ ಆಯಿತು. ಇವಾಗ ಉಕ್ಸ್ ಪಟ್ಟಿ ಕಡೆ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗ ಇದು ಉಲ್ಟಾ ಸೈಡ್ ಇದೆ ಅಲ್ವಾ, ಇದನ್ನು ಕೂಡ ಬೆಲ್ಟ್ ಪಟ್ಟಿನೂ ಉಲ್ಟಾ ಸೈಡ್ ಇಟ್ಕೊಂಡು ಈ ರೀತಿ ಆಪೋಸಿಟ್ ಬರಬೇಕು. ನಿಮಗೆ ಇನ್ವಿಸಿಬಲ್ ಆಗಿ ಕಾಣಿಸ್ಬೇಕು ಈ ರೀತಿ ಇಟ್ಕೊಂಡಾಗ, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ವಿಡಿಯೋನ 1 ಸಲ ಇಲ್ಲ 2 ಸಲ ನೋಡಿ, ಆವಾಗ ನಿಮಗೆ ಬರುತ್ತೆ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಅರ್ಧ ಗಂಟೆ ಕೂಡ ಬೇಕಾಗಿರೋದಿಲ್ಲ, ಅಷ್ಟೊಂದು ಈಸಿಯಾಗಿ ನೀವು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಸೊ ನೋಡಿ, ಇವಾಗ ಇದು ಕೂಡ ರೆಡಿ ಆಯ್ತಲ್ವ. ಇವಾಗ ನಾವು ಒಂದು 2 ಇಂಚಷ್ಟು ಬಟ್ಟೆನ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿ ನಾವು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಇದು ಬಂದು ಇವಾಗ 2 ಇಂಚ್ ಬಟ್ಟೆನ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಯಾವುದೇ ರೀತಿ ಫೋಲ್ಡ್ ಮಾಡ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಪೈಪಿಂಗ್ ಬರುತ್ತೆ ಅದಕ್ಕೆ ಅಲ್ವಾ. ಹಾಗಾಗಿ ಬರೀ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇದಿಷ್ಟ ಆದಮೇಲೆ ಇದಕ್ಕೂ ಕೂಡ ಅಷ್ಟೇ 2 ಹೊಲಿಗೆನ ಹಾಕೋತಾ ಇದ್ದೀನಿ. ಇದಾದ ನಂತರ ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಅದನ್ನು ಮಡಚಿ ಸ್ಟಿಚ್ ಮಾಡ್ತು ಅಂತಂದರೆ ಸುತ್ತ ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಹಾಕ್ಕೊಳ್ಳಿ. ಅದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಆ ಕಡೆ ಈ ಕಡೆ ಎಲ್ಲೂ ಕೂಡ ಬರಬಾರ್ದು. ಆ ರೀತಿ ನೋಡಿ ಇವಾಗ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸ್ ಎಲ್ಲ ಕೂಡ ರೆಡಿ ಆಯ್ತಲ್ವ. ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಇದನ್ನು ಸ್ಟ್ರೈಟ್ ಇಟ್ಕೊಂಡು ಇದು ಬಂದು ಉಲ್ಟಾ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ಎರಡೆರಡು ಹೊಲಿಗೆನ ಹಾಕ್ಕೊಳ್ಳಿ 2 ಸೈಡ್ ಕೂಡ. ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ, ಆ ಕಡೆ ಸೈಡ್ ಯಾವ ರೀತಿ ಪುಜ್ಜನ ಅಟ್ಯಾಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಎರಡೂ ಕಡೆ ಒಂದೇ ಸಮ ಇದೆಯಾ ಅಂತ ನೋಡಿ. ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತಂದರೆ 4th ಡಾಟ್ನು ಕೂಡ ಹಿಡಿಬೋದು. ಇದು ಎಕ್ಸ್ಟ್ರಾ ಏನಕ್ಕೆ ಬರುತ್ತೆ ಅಂತಂದರೆ ನಾವು ಬೆಲ್ಟ್ ಪಟ್ಟಿನ ಕಟಿಂಗ್ ಮಾಡ್ಕೊಳ್ಳುವಾಗ ಆ ಕಡೆ ಸೈಡ್ ಬೆಲ್ಟ್ ಪಟ್ಟಿ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಅದು 1 ಡಾಟ್ ಹಿಡಿತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ರೀತಿ ನೀವು ಕೂಡ ಇವಾಗ ನೋಡಿ ನಾಚ್ ಅನ್ನೋದು ಫ್ರಂಟ್ಗೆ ಬರಬೇಕು. ನಾವು ಇವಾಗ ಶೇಪ್ ತೆಗ್ದಿರ್ತೀವಿ ಅಲ್ವಾ, ಸ್ಲೀವ್ಸ್ದು ಶೇಪ್ ತೆಗ್ದಿರೋದು ಕರೆಕ್ಟಾಗಿ ಫ್ರಂಟ್ಗೆ ಬರಬೇಕು. ಫ್ರಂಟಲ್ಲಿ ಶೇಪ್ ತೆಗ್ದಿರೋದು ಉಲ್ಟಾ ತಿರುಗಿಸಿದಾಗ ಫ್ರಂಟ್ಗೆ ಬರಬೇಕು ನೋಡಿ. ಈ ರೀತಿ ಆ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ರೆಡಿ ಮಾಡ್ತಾಯಿದ್ದೀನಿ ಅಲ್ವಾ, ಅದೇ ರೀತಿ ನೀವು ಕೂಡ ತುಂಬಾ ಈಸಿಯಾಗಿ ಹೊಲ್ಕೋಬೋದು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಆವಾಗ ನೀವು ಕೂಡ ನಿಮಗೆ ಯಾವುದು ಡಿಸೈನ್ ಬ್ಲೌಸ್ಗಳಾಗಲಿ ಏನು ಬ್ಲೌಸ್ಗಳಾಗಲಿ ನೀವು ಕೂಡ ವಾಚ್ ಮಾಡ್ಬೋದು. ಈ ಕಡೆ ಸೈಡ್ ಕೂಡ ಅಷ್ಟೇ, ನಾವು ಫ್ರಂಟ್ ಸ್ಲೀವ್ಸ್ ಶೇಪ್ ಎಲ್ಲಿ ತೆಗ್ದಿದ್ವಿ ಅಲ್ವಾ, ಅದೇ ಕರೆಕ್ಟಾಗಿ ಅದೇ ಶೇಪ್ಗೆ ಬರಬೇಕು ಫ್ರಂಟ್ಗೆ. ಆ ರೀತಿ ನೀವು ಇಟ್ಕೊಂಡು ಮಧ್ಯದಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಫಸ್ಟಿಗೆ ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡ್ಕೊಂಡಿಲ್ಲ, ಯಾಕಂದರೆ ಬಿಗಿನರ್ಸ್ ನೀವು ಸ್ಟಿಚಿಂಗ್ ಮಾಡುವಾಗ ಫಸ್ಟ್ ಏನಾದರೂ ಇವಾಗ ಈ ಕಡೆನೂ ಕೂಡ ಅಷ್ಟೇ ಮಧ್ಯದಿಂದ ಇಟ್ಕೊಂಡು ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಂಡ್ರೆ ಆಯಿತು. 2 ಸೈಡ್ ಕೂಡ ಇದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. 2 ಹೊಲಿಗೆನ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಈಗ ನೋಡಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿ ಆಯ್ತಲ್ವ. ಇದಾದ ನಂತರ ಇವಾಗ ನಾವು ಪೈಪಿಂಗ್ನ ರೆಡಿ ಮಾಡ್ಕೋಬೇಕು. ನಾನು ಇವಾಗ ಪೈಪಿಂಗ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಟ್ರೈಟ್ ಈ ರೀತಿ ಜಾಯಿಂಟ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಸ್ಟ್ರೈಟ್ ಜಾಯಿಂಟ್ ಮಾಡಬಾರ್ದು, ಸ್ವಲ್ಪ ಕ್ರಾಸಾಗಿ ಮಾಡಬೇಕಾಗುತ್ತೆ. ಆದರೆ ನಿಮಗೆ ಫಸ್ಟ್ ಟೈಮ್ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೀತಿ ಸ್ಟ್ರೈಟೇ ಜಾಯಿಂಟ್ ಮಾಡ್ಕೊಳ್ಳಿ. ಅವಾಗ ಇದು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನಿಮಗೆ ನೀಟಾಗೆ ಬರುತ್ತೆ, ಓಕೆನಾ. ಇವಾಗ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಮಧ್ಯೆ ಒಂದು 1/4 ಇಂಚಷ್ಟಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಯಾಕಂತಂದರೆ ನಿಮಗೆ ಬಟ್ಟೆಯಲ್ಲಿ ಬಿಚ್ಕೋಬಾರ್ದಲ್ವ. ಹಾಗಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾನು ಝೂಮ್ ಹಾಕಿ ತೋರಿಸ್ತೀನಿ ರೀ ಹತ್ತಿರದಿಂದ. ಇವಾಗ 1/4 ಇಂಚಷ್ಟಕ್ಕೆ ಪೂರ್ತಿಯಾಗಿ ನೀವು ಫಸ್ಟ್ ಸ್ಟಾರ್ಟಿಂಗಿಂದ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ರಿ ಅಲ್ವಾ, ಅದೇ ರೀತಿ ಎಂಡ್ವರೆಗೂ ಕೂಡ ನೀಟಾಗಿ ಅದೇ ಅಳತೆಗೆ ಬರಬೇಕು. ಆ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಈ ರೀತಿ ಬಟ್ಟೆನ ಮಧ್ಯಕ್ಕೆ ಫೋಲ್ಡ್ ಮಾಡ್ತಾ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಕು. ಆ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ಎಕ್ಸ್ಟ್ರಾ ಪೀಸ್ ಎಲ್ಲನೂ ನಾವು ಕಟಿಂಗ್ ಮಾಡಿಬಿಡ್ಬೋದು. ಎಕ್ಸ್ಟ್ರಾ ಪೀಸ್ ಕಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಪೈಪಿಂಗ್ ಅನ್ನೋದು ಫಿನಿಶಿಂಗ್ ಆಗಿ ಕಾಣಿಸೋದಿಲ್ಲ. ಸೊ ಪ್ಲೇನ್ ಬ್ಲೌಸ್ ಹೊಲಿತಿದ್ದೀರಾ ಅಂತಂದರೆ ನೀವು ಇದೇ ರೀತಿ ಪೈಪಿಂಗ್ ಮಾಡ್ಬೋದು. ಇನ್ನೂ ಒಂದು ರೀತಿ ಪೈಪಿಂಗ್ ಬರುತ್ತೆ, ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ಇನ್ನೊಂದು ರೀತಿ ಪೈಪಿಂಗ್ ಮಾಡೋದು ಅಂತ. ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ವ ಸೈಡಲ್ಲಿ, ಅದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡುವಾಗ ಹುಷಾರಾಗಿ ಕಟ್ ಮಾಡಿ, ಯಾಕಂದರೆ ಬ್ಲೌಸ್ನು ಕಟ್ ಮಾಡೋಕ್ಕೂ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಕಟ್ ಮಾಡಿ. ಅಲ್ಲಿ ಬಾತ್ರೂಮ್ಗೆ ಹೋಗೋಣ ನೋಡು. ಇವಾಗ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಹೊಲಿಗೆ ಹಾಕಬೇಕಾಗುತ್ತೆ. ಯಾಕಂತಂದರೆ ಅದನ್ನು ಉಲ್ಟಾ ತಿರುಗಿಸಿದಾಗ ನೀವು ಕರೆಕ್ಟಾಗಿ ನಿಮಗೆ ಅದು ನೀಟಾಗಿ ಬರುತ್ತೆ. ಹಾಗಾಗಿ ನೀವು ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ವಲ್ಪ ಅಳತೆಗೆ
ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕೊಳ್ಬೇಕು. ಇಲ್ಲಿ ಕ್ರಾಸಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿ, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಸೊ ಇನ್ನೊಂದು ಮೆಥಡ್ನಲ್ಲೂ ಕೂಡ ಪೈಪಿಂಗ್ ಮಾಡ್ಬೋದು, ಇಲ್ಲ ಅಂತಂದರೆ ಇದಕ್ಕೆ ಥ್ರೆಡ್ ಪೈಪಿಂಗ್ ಕೂಡ ಅಟ್ಯಾಚ್ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಹೇಗೆ ಅದನ್ನೆಲ್ಲ ಮಾಡೋದು ಅಂತ. ಸೊ ನೋಡಿ ಇವಾಗ ಇದು ರೆಡಿ ಆಯಿತು. ಇದಾದಮೇಲೆ ಇಷ್ಟಕ್ಕೆ ಇದನ್ನು ಸ್ಟಾಪ್ ಮಾಡಬಾರ್ದು. ನೋಡಿ ಇವಾಗ ನಾವು ಉಗ್ಸ್ಪಟ್ಟಿ ಹೊಲ್ದಿದ್ವಿ ಅಲ್ವ, ಇದನ್ನು ಕಾಜಾನ ದಾರದಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಮಿಷಿನಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ನಿಮ್ಮ ಕಡೆ ನೀವು ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಯಾವ ರೀತಿ ಕೇಳ್ತಾರೆ ಅಲ್ವಾ, ಅದೇ ರೀತಿ ನೀವು ಮಾಡ್ಬೋದು. ಸೊ ಪ್ಲೇನ್ ಬ್ಲೌಸ್ಗೆಲ್ಲ ಇದು ಏನೂ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೀಗೇ ಮಾಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ ಡಬಲ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಯಾಕಂತಂದರೆ ಅದು ನಿಮಗೆ ಯೂಸ್ ಮಾಡ್ತಾ ಕಿತ್ತೋಗಬಾರ್ದು ಅಲ್ವಾ, ಹಾಗಾಗಿ ಸ್ವಲ್ಪ ಒಂದು 4-5 ಹೊಲಿಗೆನೇ ಎಕ್ಸ್ಟ್ರಾನೇ ಹಾಕ್ಕೊಂಡ್ರೂ ಕೂಡ ಏನೂ ಆಗೋದಿಲ್ಲ. ಸೊ ನೋಡಿ ಈಗ ಪೂರ್ತಿಯಾಗಿ ಅದು ರೆಡಿ ಆಯ್ತಲ್ವ. ಇದಾದ ನಂತರ ಇವಾಗ ನೀವು ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಪ್ಲೇನ್ ಬ್ಲೌಸ್ ಅಂತಂದರೆ ಕಷ್ಟ ಅಂತ ಅನ್ನೋರು ಒಂದು ಸಲ ಈ ಮೆಥಡ್ನ ಯೂಸ್ ಮಾಡಿ ನೋಡಿ, ನಿಮಗೆ ಸ್ವಲ್ಪನೂ ಕೂಡ ಕಷ್ಟ ಅಂತ ಅನಿಸೋದಿಲ್ಲ. ಇದಾದ ನಂತರ ಇವಾಗ ಬೆನ್ನಿನ ಮಧ್ಯಭಾಗನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಅಲ್ಲೂ ಕೂಡ ಅಷ್ಟೇ ಬೆನ್ನಿನ ಮಧ್ಯಭಾಗನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇವಾಗ ಅಲ್ಲಿ ಎಷ್ಟು ಅಳತೆಗೆ ಇದೆ ಅಲ್ವಾ, ಅದೇ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಇವಾಗ ಉಲ್ಟಾ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈಗ ಸ್ಲೀವ್ಸ್ ಹತ್ರದಿಂದ ಅಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿ ಇದ್ದರೆ ಉಕ್ಸ್ಪಟ್ಟಿ ಕಡೆ ತಗೊಳ್ಳಿ, ಕಾಜಾಪಟ್ಟಿ ಇದ್ದರೆ ಕಾಜಾಪಟ್ಟಿ ಕಡೆ ತಗೊಳ್ಳಿ. ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇವಾಗ 2 ಮಾರ್ಕಿಂದ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಯಾಕಂತಂದರೆ ಬಿಗಿನರ್ಸು ಬಟ್ಟೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂರೋದಿಲ್ಲ. ಹಾಗಾಗಿ ಏನು ಮಾಡಿ ಅಂದರೆ ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಂಡ್ಬಿಡಿ ಫಸ್ಟು. ಇದಾದ ನಂತರ ಇವಾಗ ಸ್ಲೀವ್ಸ್ನ ಎಷ್ಟು ರೌಂಡ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿ 1/4 ಇಂಚು ಕೂಡ ಹೆಚ್ಚು ಕಡಿಮೆ ಮಾಡಬೇಡಿ, ಇಲ್ಲಾಂತಂದರೆ ಸ್ಲೀವ್ಸ್ ಎತ್ಕೊಂಡಂಗಾಗುತ್ತೆ ನೀವು ಹೆಚ್ಚು ಕಡಿಮೆ ಮಾಡ್ತು ಅಂತಂದರೆ. ಸೊ ನೋಡಿ ಇಲ್ಲಿ ಕಾಣಿಸಲ್ಲ ಅಂತಂದರೆ ಹೊಲಿಗೆ ನಾನು ಅದಕ್ಕೋಸ್ಕರ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಫೋನಲ್ಲಿ ಕಾಣಿಸೋದಿಲ್ಲ ಅಂತಂದರೆ ಅಂದ್ಬಿಟ್ಟು. ಇವಾಗ ಭುಜದಿಂದ ಈ ರೀತಿ ಹಾರ್ಮಲ್ವರೆಗೂ ಕೂಡ ಎಷ್ಟಿರುತ್ತೆ ನೀವು ಎದೆ ಸುತ್ತಳತೆ ನೋಡಿದಾಗಲೂ ಕೂಡ ಅದು ಕೂಡ ಅಷ್ಟೇ ಬರಬೇಕು. ಆವಾಗ ನೀವು ಹೊಲ್ದಿರೋಂಥ ಬ್ಲೌಸು ಕರೆಕ್ಟ್ ಇದೆ ಅಂತ. ಅದು ಹೆಚ್ಚು ಬಂತು ಅಂತಂದರೆ ನಿಮಗೆ ಕಂಕ್ಳ ಹತ್ರ ಲೂಸ್ ಆಗುತ್ತೆ, ಅದು ಕಡಿಮೆ ಬಂತು ಅಂತಂದರೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ, ಆಮೇಲೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ. ಸೊ ಇದೊಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು. ಯಾಕಂತಂದರೆ ನಿಮಗೆ ಕರೆಕ್ಟಾಗಿ ಬ್ಲೌಸು ಅಳತೆ ಬ್ಲೌಸ್ ಕರೆಕ್ಟಾಗಿರೋದು ಕೊಟ್ಟಿದ್ದಾರೆ ಅಂತಂದರೆ ನೀವು ಈ ಮೆಥಡ್ನ ಯೂಸ್ ಮಾಡಲೇಬೇಕಾಗುತ್ತೆ. ಆರ್ಮೋಲ್ ಕೂಡ ಕರೆಕ್ಟಾಗಿ ಬರಬೇಕು, ಹಾಗೆಯೇ ಎದೆ ಸುತ್ತಳತೆ ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇರಬೇಕು. ಸೊ ಅದಕ್ಕೇ ಹೇಳಿದ್ದು ಕಟಿಂಗ್ ಮಾಡುವಾಗಲೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಅಂತ. ಕರೆಕ್ಟಾಗಿ ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡಿದಾಗಲೂ ಕೂಡ ಅದು ಪರ್ಫೆಕ್ಟಾಗೇ ಬರುತ್ತೆ. ಸೊ ಇದಕ್ಕೆ 3 ಹೊಲಿಗೆನ ಹಾಕ್ಕೊಂಡು ಈ ರೀತಿ ಫಿನಿಶಿಂಗ್ ಅನ್ನೋದನ್ನು ಕೊಡಿ. ಸೈಡ್ ಓವರ್ಲಾಕ್ ಮಾಡ್ತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿ ಹೋಗುತ್ತೆ. ಸೊ ಚಿಕ್ಕ ಮಿಷಿನ್ ಆಗಲಿ ದೊಡ್ಡ ಮಿಷಿನ್ ಆಗಲಿ ನೀವು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋ ರೀತಿ ಕರೆಕ್ಟ್ ಇತ್ತು ಅಂತಂದರೆ ಯಾವುದೇ ಬ್ಲೌಸಲ್ಲಾದರೂ ನೀಟಾಗಿ ಫಿನಿಶಿಂಗು ಈ ರೀತಿ ಪ್ಲಸ್ ಮಾರ್ಕಲ್ಲೇ ಬರಬೇಕು. ಪ್ಲಸ್ ಮಾರ್ಕಲ್ಲಿ ಬಂದರೆ ನಿಮ್ಮ ಬ್ಲೌಸು ಕರೆಕ್ಟ್ ಇದೆ ಅಂತ